ಸೊ ಯಾರಿಗೆ ಒಲಿಯುತ್ತೆ ಭಾಗ್ಯ? ನಾಳೆಯ ಸಿಎಂ ಸಿದ್ದರಾಮಯ್ಯ ಅವರು ಪದತ್ಯಾಗವನ್ನ ಮಾಡಲಿದ್ದಾರೆ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡುವಂತಹ ಸಾಧ್ಯತೆ, ನಾಳೆ ಸಂಜೆ ಸಿಎಲ್ಪಿ ಸಭೆ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರು ಆಗಮಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ನಾಳೆಯೇ ರಿಸೈನ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರು ಪುಲಾವ್ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ. ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗಿದ್ದಾವೆ, ಮನವೊಲಿಸುವಂತಹ ಪ್ರಯತ್ನಗಳಾಗಿದ್ದಾವೆ. ಈಗಿನದ್ದು ನೆನ್ನೆದು ಮಾತಲ್ಲ ಇದು. ಈ ಕುರ್ಚಿ ಕಿತ್ತಾಟ ತುಂಬಾ ದಿನಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ನಾಳೆ ಸಿಎಲ್ಪಿ ಸಭೆ ನಡೆಸಬೇಕು ಅನ್ನುವಂಥದ್ದು. ಸೊ ನೂತನ ಸಿಎಂ ಆಯ್ಕೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ಪದತ್ಯಾಗವನ್ನು ಮಾಡಲಿದ್ದಾರೆ. ಸೊ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ 9:00ವರೆಗೆ. ತದನಂತರ 10:30ಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಮತ್ತೆ ಸಂಜೆ ಸಿಎಲ್ಪಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಲಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಸಂಗತಿ ಇದು. ನಿಜಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಿರುವಂಥದ್ದು. ಸಾಕಷ್ಟು ರೀತಿಯಾದಂತಹ ಸಂಚಲನ ಕ್ರಿಯೇಟ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ನಾಳೆ ಸಿಎಲ್ಪಿ ಸಭೆ ಇದೆ. ಆ ಒಂದು ಸಭೆಯಲ್ಲಿ ನೂತನ ಸಿಎಂ ಯಾರು ಅಂತ ಹೇಳಿ ಆಯ್ಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಾಳೆ ಸಿಎಂ ರಾಜೀನಾಮೆ, ಡಿಕೆ ಪ್ರಮಾಣ ವಚನ ಯಾವಾಗ? ಹಾಗಾದ್ರೆ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಮಾಡದ ಡಿಕೆ ಶಿವಕುಮಾರ್. ಆರಾಧ್ಯ ದೈವ ಕಟ್ಟಪ್ಪಣೆ ನಂತರವೇ ದಿನಾಂಕ ಫೈನಲ್ ಮಾಡುವಂತಹ ಸಾಧ್ಯತೆ. ನೊಣವಿನಕೆರೆ ಅಜ್ಜಯ್ಯ ಅಪ್ಪಣೆಗೆ ಕಾಯ್ತಿದ್ದಾರಂತೆ ಡಿಕೆ ಶಿವಕುಮಾರ್. ನಾಳೆ ಸಂಜೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ. ತುಮಕೂರಿನ ತಿಪ್ಟೂರಿನಲ್ಲಿರುವಂತಹ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ ಬಳಿಕವೇ ಪ್ರಮಾಣ ವಚನ ದಿನಾಂಕವನ್ನ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ಪದಗ್ರಹಣ ಮಾಡ್ತಾರೆ, ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಯಾವಾಗ ಮಾಡಬಹುದು ಅಂತ ಹೇಳಿ ಕೇಳಿ ನಾಳೆ ಒಂದು ವೇಳೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಬಿಟ್ರೆ ಇನ್ ಕೇಸ್ ನಾಡಿದ್ದೇ ಪದಗ್ರಹಣ ಮಾಡಬಹುದು, ಮೇ 29ರಂದು ಶುಕ್ರವಾರ ಅಂತ ಹೇಳಿ ಇತ್ತು ಮಾತು. ಸೊ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಿ ಅಜ್ಜಯ್ಯನನ್ನ ಬಹಳ ನಂಬ್ತಾರೆ. ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ಮೊರೆ ಹೋಗ್ತಿರ್ತಾರೆ. ಸಾಕಷ್ಟು ನಂಬಿಕೆ ಇಟ್ಟಿದ್ದಂತಹ ಮಠ ಆಗಿದೆ. ಸೊ ಹಾಗಾಗಿ ಆ ಮಠಕ್ಕೆ ನಾಳೆ ಭೇಟಿ ಕೊಡಲಿದ್ದಾರೆ. ಸೊ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮಠಾಧೀಶರು ಯಾರಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ. ಸಂದರ್ಭದಲ್ಲಿ ಒಳ್ಳೆಯ ಗಳಿಗೆ, ಒಳ್ಳೆಯ ಸಮಯ ಸಂದರ್ಭ, ಯಾವಾಗ ನಾನು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಯಾವಾಗ ಪದಗ್ರಹಣವನ್ನ ಮಾಡಬೇಕಾಗತ್ತೆ, ಒಳ್ಳೆಯ ಸಮಯ ನಿಗದಿ ಮಾಡಬೇಕಾಗತ್ತೆ, ಆ ಸಮಯವನ್ನ ಹೇಳಿ ಅಂತ ಹೇಳಿ ಕೇಳುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ. ನಾಳೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ 8:30ಕ್ಕೆ ದೆಹಲಿಯಿಂದ ವಾಪಸ್ ಆಗಲಿದ್ದಾರೆ ಬೆಂಗಳೂರಿಗೆ. ಈಗಾಗಲೇ ಇನ್ವಿಟೇಷನ್ ಹೋಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡಲಿದ್ದಾರೆ.